ಅನೇಕ ಸಂಗತಿಗಳಿವೆ. ನಟನೆಯನ್ನ ನೀವು ಕಲಿಬೇಕು ಅಥವಾ ಕಲಿಸಬೇಕು, ನಟನೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ನಿಮ್ಗೆ ಬೇಕಾಗಿರೋದು ಪೂರ್ವ ತಯಾರಿ, ಹಿಂದಿನದು. ಅದು ಸಾಂದ್ರವಾದ್ದು, ಗಟ್ಟಿಯಾದ್ದು, ತೀವ್ರವಾದ್ದು ಇಲ್ಲ ಅಂತಂದ್ರೆ ಮುಂದಿನ 60 ವರ್ಷಗಳವರೆಗೆ ನೀವು ನಟನೆಯನ್ನು ಕಲಿತಲೇ ಇರ್ತೀರಿ. ನಿಮ್ಗೆ ಗೊತ್ತಾಗಬೇಕಾಗಿರೋದು ಮನುಷ್ಯ ಮೂಲತಃ ಒಬ್ಬ ನಟ, ಒಬ್ಬ ಕಲಾವಿದ. ಒಬ್ಬೊಬ್ಬರು ಕೂತ್ಕೊಂಡಿರೋ ಭಂಗಿ ಇದೆಯಲ್ಲ, ಅದೆಲ್ಲವೂ ನಟನೆಯ ಅಂದ್ರೆ ದೇಹ ಭಾಷೆ ಅಂತ ಕರೆಯುವಂಥದ್ದು ಏನಿದೆ ನಮ್ಗೆ, ಆ ದೇಹ ಭಾಷೆಯ ಭಾಗವೇ ಆಗಿದೆ. ಕೈ ಕೊಟ್ಟಿದ ತಕ್ಷಣ ಅವನು ವಿನಯಶೀಲನಲ್ಲ, ಹಿಂಗ್ ಕೂತ್ಕೊಂಡಿದ್ದ ತಕ್ಷಣ ಅವನು ಧಾರ್ಷ್ಟ್ಯಪೂರ್ಣನಲ್ಲ. ಆದ್ರೆ ಅವೆಲ್ಲವೂ ಏನನ್ನೋ ಹೇಳ್ತಾ ಇರುತ್ತೆ, ಸೂಚನೆ ಕೊಡ್ತಿರುತ್ತೆ. ಆ ಎಲ್ಲ ಸೂಚನೆಗಳನ್ನು ಇಟ್ಟುಕೊಂಡು ಮೊದಲು ನಟನೆಯಲ್ಲಿ ಏನನ್ನು ಮಾಡಬಾರದು ಅದನ್ನು ಕಲಿಯೋಕೆ ನೀವು ಇಲ್ಲಿ ಬರೋದು. ನಿತ್ಯ ನಟಿಸ್ತೀರಿ ನೀವು. ಶೇಕ್ಸ್ಪಿಯರ್ ಅಂತವ್ರು ಹೇಳಿದ ಹಾಗೆ ನಾವೆಲ್ಲರೂ ನಿತ್ಯ ನಟರು. ಇಲ್ಲಿ ಜಗತ್ತು ಒಂದು ನಾಟಕ ರಂಗ, ಅದೊಂದು ಕಲಾರಂಗ, ಅದೊಂದು ವೇದಿಕೆ ಅಂತೆಲ್ಲ ಮಾತಾಡ್ತಾರೆ. ಅನೇಕ ಜನರು ಅನೇಕ ವ್ಯಾಖ್ಯಾನಗಳನ್ನು ನಟನೆಗೋಸ್ಕರ ಮಾಡಿಟ್ಟು ಹೋಗಿದ್ದಾರೆ. ನಟನೆಯ ಮೂಲ ಪಾಠಗಳು ಅಂತ ಪುಸ್ತಕವೇ ಇರುತ್ತೆ. ನಟನೆಯಲ್ಲಿ ಯಾವೆಲ್ಲವೂ ವರ್ಜ್ಯ, ಏನು ಮಾಡಬೇಕು ಅಂತ ಭಾರತನ ನಾಟ್ಯಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಭರತ ಮುನಿ ನಮಗೆ ಕೊಟ್ಟಿರುವಂತಹ ನಾಟ್ಯಶಾಸ್ತ್ರದಲ್ಲಿ ಇರುವುದು ಕೇವಲ 8 ರಸಗಳು. ಆಮೇಲೆ ಅವನು ಶಾಂತವನ್ನು ಸೇರಿಸಿಕೊಂಡ ಶಾಂತವನ್ನು ಅಭಿನಯಿಸೋಕೋ ಮತ್ತೊಂದು ಮಾಡೋಕ್ಕಾಗಲ್ಲ, ಹಾಗಾಗಿ ಅದನ್ನು ಬಿಟ್ಟಿದ್ದೀನಿ. ಅದು ನೀವು ನವ ನವ ತಿಳ್ಕೊಂಡಿದ್ದೀವಿ, ಹೇಳ್ಕೊಳ್ಳಿ ಅಂತ ಹೇಳಿದ್ರೆ ಹೊರತು 8 ರಸಗಳನ್ನ ಮಾತ್ರವೇ ಭರತ ಮುನಿಯ ನಾಟ್ಯಶಾಸ್ತ್ರ. ದತಾವ್ಸ್ಕಿ, ಸ್ಟಾನ್ಸ್ಲಾವ್ಸ್ಕಿ ಇವರೆಲ್ಲರೂ ಪ್ಯಾರಿಸ್ನವರು, ಫ್ರೆಂಡ್ಸ್ ಆಗಿ ಕಾಣ್ತಾರೆ ನಿಮಗೆ. ರಷ್ಯನ್ ಅವನು. ಅಪೂರ್ವ ಪ್ರಸ್ತುತಿ ಆಗಬೇಕು ಅಂದ್ರೆ ಪೂರ್ವ ತಯಾರಿ ಗಟ್ಟಿಯಾಗಬೇಕು, ಅಪ್ಡೇಟ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು. ಒಬ್ಬ ನಟ ಅಂತ ಹೇಳಿದ್ರೆ ನಿರಂತರವಾಗಿ ಅವನು ಪರಿವರ್ತನಶೀಲ ಜಗತ್ತಿನಲ್ಲಿ ತಾನು ಸಂವಾದಿಯಾಗಿ ಬದುಕಬೇಕು. ತಾನು ಏನ್ ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ, ನಿರಂತರವಾಗಿ ತನ್ನನ್ನು ಪೃಥಕ್ಕರಣಗೊಳಿಸಬೇಕು. ಹಾಗೆ ಪೃಥಕ್ಕರಣಗೊಳಿಸದೆ ನಾನು ನಟನಾಗ್ತೀನಿ ಅಂತ ನೀವು ಎಷ್ಟೇ ಅಕಾಡೆಮಿನಲ್ಲಿ ಎಷ್ಟೇ ಲಕ್ಷಗಳು ಸುರಿದ್ರು ಸಹ ನಟರಾಗೋಕ್ಕಾಗಲ್ಲ.